ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ತಮ್ಮೆಲ್ಲರನ್ನು ಆಹ್ವಾನಿಸುವುದು ಮಾನ್ಯ ಗಂಗಾಧರಪ್ಪನವರು, ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು. ಅವರು ತಹಸೀಲ್ದಾರ್ ಆಗಿದ್ದರು, ಈಗ ರಿಟೈರ್ಡ್ ಆಗಿದ್ದಾರೆ ದೇವನಹಳ್ಳಿಯಲ್ಲಿ. ನನ್ನ ಹೆಸರು ಎನ್ ಪುರುಷೋತ್ತಮ್ ಅಂತ. ನಾನು ಇಲ್ಲಿ ಮಾರ್ಗದರ್ಶಿ ಆಗಿದ್ದೀನಿ ಮತ್ತು ಕಟ್ಟಡ ಸಮಿತಿಗೆ ಅಧ್ಯಕ್ಷ ಆಗಿದ್ದೀನಿ. ನಾನು ವಕೀಲನಾಗಿದ್ದೀನಿ ಬೆಂಗಳೂರಿನಲ್ಲಿ. ಅನಾಥರಿಗೆ ಒಂದು ಬೆಳಕಾಗಿ ದೀನದಲಿತರಿಗೆ ಆಶಾಕಿರಣವಾಗಿ ಹೊರಬರತಕ್ಕಂಥ ಒಬ್ಬ ಮಹಿಳೆ VHL ಫ್ಯಾಕ್ಟ್ರಿನಲ್ಲಿ ಕೆಲಸದಲ್ಲಿದ್ದರು. ಆ ಒಬ್ಬ ಗಣ್ಯ ಹೆಣ್ಣುಮಗಳ ನಾವು ಗೌರವ ಅರ್ಪಿಸಬೇಕಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ದೇವಾಂಗ ಜನಾಂಗದ ಸುಮಾರು 300 ಸಾಧಕರಿಗೆ ಗೌರವಾರ್ಪಣೆ ಸಮಾರಂಭ, ಅವರನ್ನೆಲ್ಲ ನಾವು ಗುರುತಿಸಿ, ಅವರ ಕ್ಷೇತ್ರಗಳನ್ನು ನಾವು ಗುರುತಿಸಿ, ಅವರು ಮಾಡತಕ್ಕಂಥ ಸಾಧನೆಯನ್ನು ಗುರುತಿಸಿ ಅವರಿಗೆಲ್ಲ ನಾವು ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ತಾವು ಇಲ್ಲಿ ಮಹಾನ್ ವ್ಯಕ್ತಿಗಳು ತಮ್ಮಿಂದಲೇ ನಮ್ಮ ಸಂಘಟನೆ ಪ್ರಚಾರವನ್ನು ಪಡೆಯುವರು. ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಂದು ಆಕೆ ಕುಮಾರಶ್ರೀ ಸಮಾಜದಲ್ಲಿ ಉನ್ನತ ಕಡೆ ಮಂತ್ರಿಗಳಾದರು, ವಿಧಾನಸಭಾ ಸದಸ್ಯರಾದರು, ವಿಧಾನ ಪರಿಷತ್. ಇಂಥ ಗೌರವವನ್ನು ಮಾಡಿ ನಾನು ಸನ್ಮಾನ ಮಾಡಬೇಕಾದ್ರೆ ನಮ್ಗೆ ಹೆಮ್ಮೆ ಇದೆ. ಅದೇ ರೀತಿ ಪ್ರಚಾರ ಕೊಡಬೇಕಾದ್ರೆ ತಾವು ಹೆಮ್ಮೆಯಿಂದ ಭಾಗವಹಿಸ್ತೀವಿ. ನಮ್ಮ ಒಂದು ಪ್ರೋಗ್ರಾಮಲ್ಲಿ ಮಾಧ್ಯಮದವರ ಸಹಕಾರ ಇಲ್ಲದೆ ಯಾವ ಎಲೆಮರೆ ಕಾಯಕ್ಕೆ ಹಲವಾರು ಸೇವೆಗಳನ್ನ ನೌಕರ ಸಂಘದ ವತಿಯಿಂದ ನಡೆಸಿಕೊಂಡು ಬರ್ತಾ ಇದ್ವಿ. ಈಗ ಪ್ರಪ್ರಥಮವಾಗಿ ನಾವು ಮಹಿಳಾ ಜಾಗೃತಿ ಸಮಾವೇಶ ಅಂತ ದೈವಾಂಗ ಮಹಿಳಾ ಜಾಗೃತಿ ಸಮಾವೇಶ ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ನಾವು ವಸ್ತ್ರದಾತ ಪತ್ರಿಕೆಯ ಒಂದು ಸಹಯೋಗದೊಂದಿಗೆ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಿಂದ ಎಲ್ಲಾ ಜಿಲ್ಲೆಗಳಲ್ಲಿ ಸುಮಾರು ಒಂದು 7-8 ಕ್ಷೇತ್ರ, ಸಂಘಟನೆ ಕ್ಷೇತ್ರ, ಸಮಾಜ ಸೇವಾ ಕ್ಷೇತ್ರ, ಮಾಧ್ಯಮ ಮತ್ತೆ ಸಾಹಿತ್ಯ ಕ್ಷೇತ್ರ, ಕಲಾವಿದರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಹಾಗೂ ಸಾಧಕರು ವಿವಿಧ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ಕೂಡ ನೌಕರ ಸಂಘದ ಮುಂದೆ ಇದೆ. ಇದಕ್ಕೆಲ್ಲ ಕೂಡ ತಮ್ಮ ಒಂದು ಸಪೋರ್ಟ್. ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ, ದಯವಿಟ್ಟು ತಾವೆಲ್ಲರೂ ಕೂಡ ಬರಬೇಕು. ನಮ್ಮ ಸಂಪೂರ್ಣ ಸಹಕಾರ 8:00ವರೆಗೆ ಮೆರವಣಿಗೆ ಅಲ್ಲಿಗೆ ಬರುತ್ತೆ. 8:30ಯಿಂದ ಉಪಹಾರದ ವ್ಯವಸ್ಥೆ ಇದೆ. ಉಪಹಾರದ ವ್ಯವಸ್ಥೆ ನಂತರ ಕರೆಕ್ಟ್ ಆಗಿ 10 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. 2 ಗಂಟೆಗೆ ಪ್ರೋಗ್ರಾಮ್ ಮುಗಿದೋಗುತ್ತೆ. ಮತ್ತೆ ನಮ್ಮ ಸಮಾಜದ ಹಿರಿಯ ಮುಖಂಡರು ಸೇವೆಯನ್ನು ಮಾತ್ರ ಕಲಿತಾ ಇದ್ದು ನಮ್ಮ ಒಂದು ಬೇಡಿಕೆಗೆ ನಮ್ಮೆಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಸಹಕಾರ ನೀಡುವಂಥ ಪ್ರಯತ್ನವನ್ನು ಮಾಡಬೇಕು.